ಹೇಳ್ರಪ್ಪ, ಒಬ್ರು ಹೇಳಿ, ನಾನೇನು ಹೇಳೋದಿಲ್ಲ. ನೀವೇನು ದೆಹಲಿ ಪ್ರವಾಸದ ಉದ್ದೇಶ ಏನು ಸರ್? 27-28 ದೆಹಲಿ ಪ್ರವಾಸದ ಉದ್ದೇಶ ಸರ್, ವರಿಷ್ಠ ಏನಾದರೂ ಭೇಟಿ ಆಗುವಂಥದ್ದು? ಯಾರು ಹೇಳಿದ್ರು ಡೆಲ್ಲಿಗೆ ಹೋಗ್ತೀನಿ ಅಂತ ಇನ್ನೂ ತೀರ್ಮಾನನೇ ಮಾಡಿಲ್ಲ. ನಂದಿನಿ ಕಾರ್ಯಕ್ರಮ ಸಂಬಂಧಪಟ್ಟ ನಂದಿನಿ KMF ಕಾರ್ಯಕ್ರಮ ಅವ್ರು ಕೇಳಿ, ನನಗೆ ಗೊತ್ತಿಲ್ಲ. 27-28 ದೆಹಲಿಗೆ ಹೋಗ್ತಾ ಇಲ್ಲ ಸರ್. ಸರ್ ಈಗ ಇವಾಗ ಏನಂದ್ರೆ ಸರ್, ಈಗ ಜಾತಿ ಗಣತಿ ಜಾರಿ ಮಾಡ್ಬೇಕಂತೇಳಿ ರಾಯರೆಡ್ಡಿ ಅವರು ಒತ್ತಾಯ ಮಾಡಿರುವಂಥದ್ದು ಇವತ್ತು. ಸರ್ ಈಗ ಇವತ್ತು ಸಿಂಧೂರಲ್ಲಿ ಘೋಷಣೆ ಮಾಡಲಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ನಾನೇನು ಹೇಳಿದ್ದೀನಿ ಅಂತಂದರೆ, ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಸಮಾವೇಶ ಮಾಡಿದ್ರು ಮೈಸೂರಿನಲ್ಲಿ. ಆ ಸಮಾವೇಶದಲ್ಲಿ ಹೇಳಿದ್ದೆ, ನಾನು ರಿಪೋರ್ಟನ್ನು ತಗೊಂಡಿದ್ದೀವಿ, ರಿಪೋರ್ಟ್ ಕ್ಯಾಬಿನೆಟ್ನಲ್ಲಿ ಮಂಡಿಸಬೇಕು, ಅಲ್ಲಿ ಚರ್ಚೆ ಆಗಬೇಕು, ಆಮೇಲೆ ಅದು ಜಾರಿಯಾಗಿ ಮಾಡಬೇಕು, ಅದಾದಮೇಲೆ ಜಾರಿ ಮಾಡ್ತೀವಿ ಅಂತೇಳಿ ಹೇಳಿದ್ದೆ. ಆ ಹಿನ್ನೆಲೆಯಲ್ಲಿ ಹೇಳಿರಬೇಕು ಅಂತ ಅನಿಸುತ್ತೆ. ನವೆಂಬರ್ 1ರಿಂದ ಜಾರಿ ಮಾಡಬೇಕು. 2 ದಿನದಿಂದ ಸಿಎಂ ಅನ್ನು ಭೇಟಿ ಮಾಡಿದ್ದೆ. 2 ದಿನದಿಂದ ಸಿಎಂ ಅವರನ್ನ ಭೇಟಿ ಮಾಡಿ ಮನವರಿಕೆ ಮಾಡಿದ್ದೀನಿ. ಅದನ್ನ ಶೀಘ್ರದಲ್ಲೇ ಭೇಟಿ ಮಾಡಿದ್ದು ನಿಜ, ಹೇಳೋದು ನಿಜ. ಬಟ್ ಯಾವಾಗ ಮಾಡ್ತೀವಿ, ಕ್ಯಾಬಿನೆಟ್ ಮುಂದೆ ತರಬೇಕಲ್ಲ. ಅದನ್ನು ಕ್ಯಾಬಿನೆಟ್ ಮುಂದೆ ಮಂಡಿಸಿ, ನಾನು ಬ್ಯಾಕ್ವರ್ಡ್ ಕ್ಲಾಸ್ ಇಲಾಖೆ ಮಂತ್ರಿ ಜೊತೆ ಮಾತಾಡ್ತೀನಿ. ಅವ್ರ ಜೊತೆ ಮಾತಾಡಿ ಆಮೇಲೆ ಟೇಕ್ ಇಟ್ ಡಿಸಿಷನ್. ಮುಂದಿನ ವಾರ ಅಂತ ಹೇಳಿಲ್ರಿ. ಮುಂದಿನ ವಾರ ಅಂತ ಹೇಳಿಲ್ಲ. ಅವ್ರ ಅಭಿಪ್ರಾಯ, ಅವ್ರ ಒತ್ತಾಯ ಹಂಗಿರ್ಬೋದು, ಮುಂದಿನ ವಾರ ಮಾಡಿ ಅಂತ ಒತ್ತಾಯ ಮಾಡಿರ್ಬೋದು. ಬಟ್ ಮುಂದಿನ ವಾರ ನಾವು ಬ್ಯಾಕ್ವರ್ಡ್ ಕ್ಲಾಸ್ನವ್ರ ಜೊತೆ ಕಮಿಟಿಯವರ ಇಲಾಖೆ ಜೊತೆ ಮಾತಾಡಿ ಆಮೇಲೆ ಆ ವರದಿ ಕ್ಯಾಬಿನೆಟ್ ಮುಂದೆ ಚರ್ಚೆ ಆಗಬೇಕು, ಆಮೇಲೆ ಅಸೆಂಬ್ಲಿ ಮುಂದೆ ಮಂಡಿಸ್ಬೇಕು. ಇವೆಲ್ಲ ಆಗಬೇಕಲ್ಲ ಪ್ರೊಸೀಜರು. ಅವ್ರ ಉದ್ದೇಶ ಏನು ಸರ್? ಎಲ್ಲರಿಗೂ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ನ್ಯಾಯ ಸಿಗುತ್ತೆ, ಅದ್ರ ಜೊತೆಗೆ ಒಳ ಮೀಸಲಾತಿ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಈ ಜಾತಿ ಗಣತಿ ವರದಿನ ಘೋಷಣೆ ಮಾಡಿದ್ರೆ ಅಂತ. ಅವೆಲ್ಲ ನನ್ನ ಜೊತೆ ಚರ್ಚೆ ಮಾಡಿದ್ರಪ್ಪ. ಚರ್ಚೆ ಮಾಡಿದ್ದು ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್. ಓಕೆ.